ಇಷ್ಟು ಸಂತೋಷವಾದ ಸುಂದರವಾದ ಫೆಲಿಸಿಟೇಷನ್ ಆರ್ಗನೈಸ್ ಮಾಡಿದ ಎಲ್ಲರಿಗೂ ಮೈ ಥ್ಯಾಂಕ್ ಯು, ಧನ್ಯವಾದಗಳು. ವಾಟ್ ಅ ಬ್ಯೂಟಿಫುಲ್ 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 ಈವ್ನಿಂಗ್. 101 ನೆನಪು ಎದೆಯಾಳದಿಂದ ಆ ಹಾಡು ನೋಡುವಾಗ ಕಣ್ಣಲ್ಲಿ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಐಮ್ ಶೂರ್ ದ ಸೇಮ್ ಫಾರ್ ಆಲ್ ಆಫ್ ಯು. This is how you celebrate a creator. This is how you celebrate a creator. Wonderful, wonderful, beautiful. Our picture alli act madiddu naan madida punya. He saw that there is an appeal in me. ನನಗೆ ಗೊತ್ತಿಲ್ಲ ಅದು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತೀನಿ. ಜಯಪ್ರದ ಅವರು ನನ್ನನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು, ಹೀ ಈಸ್ ಆಸ್ಕಿಂಗ್ ಮೀ ಟು ಆ್ಯಕ್ಟ್ ಇನ್ ಅ ಫಿಲ್ಮ್. ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು. ನಿನ್ನ ಬಗ್ಗೆ ಹಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್. ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಸ್ಟ್ ಹಿ ಹ್ಯಾಡ್ ಇನ್ ಮೀ. ನಾನು ಹೇಳಿದೆ, ನೋ, ಹೀ ಈಸ್ ಅ ಟ್ರೂ ಆರ್ಟಿಸ್ಟ್. He will give you all the credit that you needed and he'll give me little credit also ಅಂತ ಹೇಳ್ತೀನಿ ನಾನು. ಸೊ he is such a wonderful creator. He thinks big. ಎಲ್ಲ ದೊಡ್ಡವಾಗೇ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಡ್ಜೆಟ್ ಫಿಲ್ಮ್ಸ್ ಅಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹಿ ಈಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಹಂಸಲೇಖಾ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆ್ಯಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಫೆಲಿಸಿಟೇಷನ್ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. ಡಾಕ್ಟರ್ ನಂದಿನಿ, ಯು ಕೆನಾಟ್ ಫರ್ಗೆಟ್ ಹರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬು. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನು ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಬೇರುಂಡದಂತಹ ಕನ್ನಡದಕ್ಕೆ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಜೀವಿತಾವಧಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಕೂಡ ಅಭಿನಂದನೀಯ ಸಂಗತಿ. ನಿಮಗೆ ಇನ್ನೂ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿಗಳು ಮುಂದಿನ ದಿನಗಳಲ್ಲಿ ಲಭಿಸಲಿ. ಆಯುರ ಆರೋಗ್ಯ ಐಶ್ವರ್ಯ ಲಭಿಸಲಿ. ಇನ್ನೂ ಹೆಚ್ಚಿನ ಚಲನಚಿತ್ರಗಳು ನಿಮ್ಮಿಂದ ಮೂಡಿಬಂದು
ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಚಿತ್ರರಂಗದ ಪರವಾಗಿ ಹಾರೈಸುತ್ತೇವೆ. ಇಷ್ಟು ಸಂತೋಷವಾದ ಸುಂದರವಾದ ಫೆಲಿಸಿಟೇಷನ್ ಆರ್ಗನೈಸ್ ಮಾಡಿದ ಎಲ್ಲರಿಗೂ ಮೈ ಥ್ಯಾಂಕ್ ಯು, ಧನ್ಯವಾದಗಳು. ವಾಟ್ ಅ ಬ್ಯೂಟಿಫುಲ್ 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 ಈವ್ನಿಂಗ್. 101 ನೆನಪು ಎದೆಯಾಳದಿಂದ ಆ ಹಾಡು ನೋಡುವಾಗ ಕಣ್ಣಲ್ಲಿ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಐಮ್ ಶೂರ್ ದ ಸೇಮ್ ಫಾರ್ ಆಲ್ ಆಫ್ ಯು. This is how you celebrate a creator. This is how you celebrate a creator. Wonderful, wonderful, beautiful. Our picture alli act ಮಾಡಿದ್ದು ನಾನು ಮಾಡಿದ ಪುಣ್ಯ. He saw that there is an appeal in me. ನನಗೆ ಗೊತ್ತಿಲ್ಲ ಅದು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತೀನಿ. ಜಯಪ್ರದ ಅವರು ನನ್ನನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು, he is asking me to act in a film. ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು. ನಿನ್ನ ಬಗ್ಗೆ ಹಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್. ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಸ್ಟ್ ಹಿ ಹ್ಯಾಡ್ ಇನ್ ಮೀ. ನಾನು ಹೇಳಿದೆ, ನೋ, ಹಿ ಈಸ್ ಅ ಟ್ರೂ ಆರ್ಟಿಸ್ಟ್. He will give you all the credit that you needed and he'll give me little credit also ಅಂತ ಹೇಳ್ತೀನಿ ನಾನು. ಸೊ he is such a wonderful creator. He thinks big. ಎಲ್ಲ ದೊಡ್ಡವಾಗೇ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಡ್ಜೆಟ್ ಫಿಲ್ಮ್ಸ್ ಅಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹಿ ಈಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಹಂಸಲೇಖಾ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆ್ಯಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಫೆಲಿಸಿಟೇಷನ್ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. ಡಾಕ್ಟರ್ ನಂದಿನಿ, ಯು ಕೆನಾಟ್ ಫರ್ಗೆಟ್ ಹರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬು. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನು ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಬೇರುಂಡದಂತಹ ಕನ್ನಡದಕ್ಕೆ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಜೀವಿತಾವಧಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಕೂಡ ಅಭಿನಂದನೀಯ ಸಂಗತಿ. ನಿಮಗೆ ಇನ್ನೂ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿಗಳು ಮುಂದಿನ ದಿನಗಳಲ್ಲಿ ಲಭಿಸಲಿ.
ಆಯುರ ಆರೋಗ್ಯ ಐಶ್ವರ್ಯ ಲಭಿಸಲಿ. ಇನ್ನೂ ಹೆಚ್ಚಿನ ಚಲನಚಿತ್ರಗಳು ನಿಮ್ಮಿಂದ ಮೂಡಿಬಂದು ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಚಿತ್ರರಂಗದ ಪರವಾಗಿ ಹಾರೈಸುತ್ತೇವೆ.